ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾವೆಲ್ಲರೂ ಕರ್ಮ ಮಾಡಿದ್ದೀವಿ, ಕರ್ಮವನ್ನು ಅನುಭವಿಸ್ತಾ ಇದ್ದೀವಿ. ಅದರಿಂದ ಹೊರಬರಲು ಅಂತೂ ನಾನು ನಿಮಗೆ ಸಜೆಷನ್ ಕೊಡೋಕ್ಕಾಗಲ್ಲ, ಯಾಕಂದರೆ ಅದರಿಂದ ಹೊರಗಡೆ ಬರಬೇಡಿ ಅಂತ ನಾನೇ ಹೇಳ್ತೀನಿ. ಆದಷ್ಟು ನಮ್ಮ ಕರ್ಮಗಳಿಂದ ನಾವು ತಪ್ಪಿಸಿಕೊಳ್ಳೋದಕ್ಕೆ ಹೇಳ್ತೀವ ಸರ್ ಅಂದರೆ ಅದನ್ನು ಹೇಳಲ್ಲ. ಆದರೆ ಕರ್ಮ ಬ್ಯಾಲೆನ್ಸಿಂಗ್ ಅನ್ನುವಂಥದ್ದನ್ನು ಬೇಕಾದ್ರೆ ನೀವು ಮಾಡ್ಬೋದು. ಒಂದು ಒಳ್ಳೆಯ ಕರ್ಮವನ್ನು ಮಾಡೋದಕ್ಕೆ ಈ ಜನ್ಮದಲ್ಲಿ ನಾವು ಏನೇನು ಮಾಡ್ಬೋದು ಅದು ಸರಳವಾಗಿರಬೇಕು ಪರಿಹಾರ. ಬಟ್ ಅದ್ರ ಜೊತೆಗೆ ಹಳೆಯ ನನ್ನ ಪಾಪ ಕರ್ಮಗಳು ನಿವಾರಣೆ ಆಗಬೇಕು, ಪುಣ್ಯ ಕರ್ಮಗಳ ಸಂಖ್ಯೆ ಜಾಸ್ತಿ ಆಗಬೇಕು, ಇಷ್ಟೇ, ಬೇರೆ ಏನಿಲ್ಲ. ಇದಕ್ಕೇನು ಮಾಡಬೇಕು ಅಂದರೆ ಪ್ರತಿ ಶನಿವಾರ ಅಥವಾ ಶುಕ್ರವಾರ, ಫಸ್ಟ್ ಪ್ರಿಫರೆನ್ಸ್ ಶನಿವಾರ ನಂದು, ಅಥವಾ ಶುಕ್ರವಾರ, ಅಥವಾ ನಿಮ್ಮ ಜನ್ಮ ನಕ್ಷತ್ರದಿಂದ 10ನೇ ನಕ್ಷತ್ರ ಅಥವಾ 27ನೇ ನಕ್ಷತ್ರ ಬಂದ ದಿನದಲ್ಲಿ ಮನೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಬೇಕು. ಎವ್ರಿ ಡೇ ಮಾಡಿ ಅಂತ ನಾನೆಲ್ಲೂ ಹೇಳಲ್ಲ, ತುಪ್ಪದ ದೀಪವನ್ನು ಬೆಳಗ್ಗೆ. ಎರಡನೇದು, ಹಸುವಿಗೆ ಆಹಾರವನ್ನು ತಿನ್ನಿಸಿ. ಆಹಾರ ಯಾವುದೇ ಪ್ರಮಾಣದಲ್ಲಾಗಿರ್ಬೋದು, ಏನು ಬೇಕಾದ್ರೂ ಆಗಿರ್ಬೋದು, ನಿಮ್ಮ ಕೈಯಲ್ಲಿ ದೇವರು ಕೊಟ್ಟಂಥ ಯಾವುದೇ ಒಂದು ಆಹಾರ ಒಂದು ಹಸುಗಾದರೂ ದಯವಿಟ್ಟು ತಿನ್ನಿಸಿ. ಇದನ್ನು ಕೂಡ ಶುಕ್ರವಾರದ ದಿನ ನೀವು ಮಾಡ್ಬೋದು, ಅಥವಾ ಶನಿವಾರದ ದಿನ ಮಾಡ್ಬೋದು, ಅಥವಾ ನಿಮ್ಮ ಜನ್ಮ ನಕ್ಷತ್ರದಿಂದ 10ನೇ ನಕ್ಷತ್ರ ದಿವಸ ಮಾಡಿ, ಅಥವಾ ನಿಮ್ಮ ಜನ್ಮ 27ನೇ ನಕ್ಷತ್ರ ದಿವಸನೂ ಬೇಕಾದ್ರೆ ಮಾಡ್ಬೋದು. ಇವೆಲ್ಲ ಕರ್ಮ ನಕ್ಷತ್ರಗಳು ಅಂತ ಹೇಳ್ಬಿಟ್ಟು ನಾನು ತಗೊಳ್ಳುವಂಥದ್ದು. ಸೊ ಅದಕ್ಕಾಗಿ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಆ ದಿನಗಳಲ್ಲಿ ಬೇಕಾದ್ರೆ ನೀವು ಇದನ್ನು ಮಾಡ್ಬೋದು. ಮಧ್ಯಾಹ್ನ 12 ಗಂಟೆ ದಾಟಿದ ನಂತರ ಕಾಗೆಗಳಿಗೆ ಒಂದು ಸ್ವಲ್ಪ ಆಹಾರ ಇಡುವಂಥದ್ದು ಏನಾದರೂ ವ್ಯವಸ್ಥೆ ಇದೆಯಾ ಅನ್ನೋದನ್ನು ನೋಡಿ. ಎಲ್ರಿಗೂ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ವ್ಯವಸ್ಥೆ ಇದೆಯಾ ಅಂತ ನೋಡಿ. ಇದೇ ಸರ್ ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ ಮಧ್ಯಾಹ್ನ 12 ಗಂಟೆಯ ನಂತರ ಯಾವುದೇ ಪಿತೃಗಳ ಹೆಸರು ಇತ್ಯಾದಿಗಳನ್ನ ಹೇಳಬೇಡಿ, ನಿಮ್ಮಿಷ್ಟಕ್ಕೆ ನೀವು ಸ್ವಲ್ಪ ಆಹಾರವನ್ನು ಕಾಗೆಗಳಿಗೆ ಅಂತ ಇಡಿ. ಇರುವೆಗಳಿಗೆ ಸಕ್ಕರೆಯನ್ನು ಹಾಕಿ. ಯಾವುದಾದ್ರೂ ಒಂದು ಮರದ ಬುಡದಲ್ಲಿ, ಸರ್ ಇರುವೆನ ಹುಡ್ಕೊಂಡು ಹೋಗ್ಬೇಕಾ, ಎಲ್ಲಿರುತ್ತೆ ಇರುವೆಗಳು, ಯಾವುದಾದ್ರೂ ಒಂದು ಮರದ ಬುಡದಲ್ಲಿ ಸ್ವಲ್ಪ ಸಕ್ಕರೆಯನ್ನು ಹಾಕಿ. ನಾನು ಹೇಳಿರುವಂಥ ದಿನಗಳು ಯಾವುದು ಅಂತ ನಿಮ್ಗೆ ನೆನಪಿದೆಯಲ್ವಾ, ಆ ದಿನಗಳಲ್ಲಿ ಆದಷ್ಟು ಇದನ್ನು ಒಂದು ರೂಢಿಯಾಗಿ ಪಡ್ಕೊಳ್ಳಿ. 4ನೇ ವಿಷಯವನ್ನು ನಾನು ಹೇಳಿರೋದು ಇರುವೆಗಳಿಗೆ ಸಕ್ಕರೆಯನ್ನು ಹಾಕಿ. 5ನೇ ವಿಷಯ ಏನು ಅಂತ ಹೇಳಿದ್ರೆ, ತ್ರಯೋದಶಿ ತಿಥಿ ಕೃಷ್ಣ ಪಕ್ಷದಲ್ಲಾದರೂ ಬರಲಿ, ಶುಕ್ಲ ಪಕ್ಷದಲ್ಲಾದರೂ ಬರಲಿ, ಆವತ್ತಿನ ದಿನ ನಿಮ್ಮ ಜನ್ಮ ನಕ್ಷತ್ರ ಬರಬೇಕು. ಸ್ವಲ್ಪ ಕ್ಯಾಲೆಂಡ್ರು, ಪಂಚಾಂಗ ಇತ್ಯಾದಿಗಳನ್ನ ನೋಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಸೊ ಈ ದಿನದಂದು ಯಾವುದಾದ್ರೂ ಬೆಟ್ಟವನ್ನು ಹತ್ತಿ ದೇವರ ದರ್ಶನವನ್ನು ಮಾಡಿ. ದೇವರು ಯಾರಿರ್ತಾರೆ ಸರ್, ಹೆಣ್ಣು ದೇವ್ರನ್ನ ನೋಡಬೇಕಾ ಗಂಡು ದೇವ್ರನ್ನ ನೋಡಬೇಕಂದ್ರೆ ಯಾವುದೂ ಇಲ್ಲ, ತಾರತಮ್ಯ ಇಲ್ಲ, ಯಾವ ದೇವರಾದರೂ ಪರವಾಗಿಲ್ಲ. ತ್ರಯೋದಶಿ ತಿಥಿ ಆವತ್ತಿನ ದಿವಸ ನನ್ನ ಜನ್ಮ ನಕ್ಷತ್ರ ಇದೆ ಸರ್, ಮತ್ತೆ ಹೇಳ್ತಾ ಇದ್ದೀನಿ ಜನ್ಮ ನಕ್ಷತ್ರ ಇದೆ ಸರ್, ಅಂಥವರು ಹೋಗಿ ದರ್ಶನವನ್ನು ಮಾಡ್ಕೊಂಡು ನಿಮ್ಮ ಹೆಸರಿನಲ್ಲಿ ಪುಟ್ಟದಾಗಿರುವಂಥ ಅರ್ಚನೆಯನ್ನು ಮಾಡಿ ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು ಬನ್ನಿ. ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳು ಬರುತ್ತೆ ಅನ್ನೋದನ್ನು ನೀವೇ ಊಹೆನೂ ಮಾಡೋಕ್ಕಾಗಲ್ಲ. ಜಸ್ಟ್ 3 ತಿಂಗಳು ಮಾಡಿ, ಲೈಫ್ ಬದಲಾವಣೆ ಆಗೇ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.